ಡಾರ್ಜಿಲಿಂಗ್ನಲ್ಲಿ ಭಾರೀ ಮಳೆಗೆ ಭೂಕುಸಿತ, 9 ಮಂದಿ ಸಾವು, 2 ನಾಪತ್ತೆ. ಭಾನುವಾರ ನಿರಂತರ ಮಳೆಯಿಂದಾಗಿ ಡಾರ್ಜಿಲಿಂಗ್ ಬೆಟ್ಟಗಳಲ್ಲಿ ಹಲವಾರು ಭೂಕುಸಿತಗಳು ಸಂಭವಿಸಿದ್ದು, ಮನೆಗಳು ಕೊಚ್ಚಿ ಹೋಗಿವೆ, ರಸ್ತೆಗಳಿಗೆ ಹಾನಿಯಾಗಿದೆ ಮತ್ತು ಹಲವಾರು ದೂರದ ಹಳ್ಳಿಗಳು ಸಂಪರ್ಕ ಕಡಿತಗೊಂಡಿವೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಸ್ಥಳೀಯ ಆಡಳಿತ, ಪೊಲೀಸರು ಮತ್ತು ವಿಪತ್ತು ನಿರ್ವಹಣಾ ತಂಡಗಳಿಂದ ರಕ್ಷಣಾ ಮತ್ತು ಪರಿಹಾರ ಕಾರ್ಯಾಚರಣೆಗಳು ನಡೆಯುತ್ತಿವೆ ಎಂದು ಡಾರ್ಜಿಲಿಂಗ್ ಉಪವಿಭಾಗೀಯ ಅಧಿಕಾರಿ ಎಸ್ಡಿಒ ರಿಚರ್ಡ್ ಲೆಪ್ಚಾ ತಿಳಿಸಿದ್ದಾರೆ. ಅತಿ ಹೆಚ್ಚು ಹಾನಿಗೊಳಗಾದ ವಲಯಗಳಲ್ಲಿ ಒಂದಾದ ಮಿರಿಕ್ ಸರೋವರ ಪ್ರದೇಶದಲ್ಲಿ ರಾಷ್ಟ್ರೀಯ ವಿಪತ್ತು ಪ್ರತಿಕ್ರಿಯೆ ಪಡೆ ಎನ್ಡಿಆರ್ಎಫ್ ರಕ್ಷಣಾ ಕಾರ್ಯಾಚರಣೆಗೆ ಸೇರಿಕೊಂಡಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಎನ್ಡಿಆರ್ಎಫ್ ಮತ್ತು ಜಿಲ್ಲಾಡಳಿತ ಸಂಗ್ರಹಿಸಿದ ವರದಿಗಳ ಪ್ರಕಾರ ಇಲ್ಲಿಯವರೆಗೆ 9 ಸಾವುಗಳು ದೃಢಪಟ್ಟಿವೆ, ಆದರೆ ಇನ್ನಿಬ್ಬರು ಪತ್ತೆಯಾಗಿಲ್ಲ. ಉತ್ತರ ಬಂಗಾಳ ಅಭಿವೃದ್ಧಿ ಸಚಿವ ಉದಯನ್ ಗುಹಾ ಪರಿಸ್ಥಿತಿಯನ್ನು ಆತಂಕಕಾರಿಯೇ ಎಂದು ಬಣ್ಣಿಸಿದ್ದು, ವರದಿಗಳನ್ನು ಉಲ್ಲೇಖಿಸಿ ಸಾವಿನ ಸಂಖ್ಯೆ 17 ಎಂದು ಹೇಳಿದ್ದಾರೆ. ಜೀವನ ನಷ್ಟವು ದುಃಖಕರವಾಗಿದೆ. ನಮ್ಮ ವರದಿಗಳ ಪ್ರಕಾರ ಮಿರಿಕ್ನಲ್ಲಿ 11 ಜನರು ಮತ್ತು ಡಾರ್ಜಿಲಿಂಗ್ನಲ್ಲಿ 6 ಜನರು ಸಾವನ್ನಪ್ಪಿದ್ದಾರೆ. ಆದರೆ ಈ ಅಂಕಿ ಅಂಶವನ್ನು ಇನ್ನೂ ದೃಢಪಡಿಸಲಾಗಿಲ್ಲ ಎಂದು ಗುಹಾ ತಿಳಿಸಿದರು. ಸತತ ಮಳೆಯಿಂದಾಗಿ ರಕ್ಷಣಾ ಕಾರ್ಯಾಚರಣೆಗೆ ತೀವ್ರ ಅಡ್ಡಿಯಾಗಿದೆ ಎಂದು ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. बारिश हो रही थी, इस कारण से काफी जगह जो रास्ता का प्रभाव हुआ है, उस चक्कर में उस कारण से हम लोग कहीं पे बहुत जगह ब्लॉकेड हुआ है. तो इस कारण से आई जस्ट वांटेड टू गिव सम एडवाइजरी टू कॉमन पीपल एंड जो होटल वाले लोग हैं यहाँ पे, उनको टूरिस्ट जो है उनके लिए एडवाइजरी जारी करना चाह रहे थे. दैट्स व्हाई आई थॉट आई वुड ब्रीफ यू. एंड हम टाइम पे हर 2-3 घंटे पे अपने फेसबुक पेज, हमारे सोशल मीडिया पेज है, वहाँ पे अपडेट करते रहेंगे हम लोग. वहाँ से जानकारी आप ले सकते हैं हमारा. फर्स्ट ऑफ ऑल मैं आपसे ये बोलना चाहता हूँ कि अभी जो है हमारा जो मेन रोहिणी रोड है, उस पे 2-3 जगह है, विसिल खोला, दिलाराम, इन जगहों पे लैंडस्लाइड हुआ है एंड क्लियर करने के प्रोसेस में है. लेकिन क्लियर करने के प्रोसेस में टाइम लगेगा, अभी 2-3 घंटा लग जाएगा कम से कम लोगों को. तो गाड़ियां यहाँ से अगर जाएंगी तो स्टैंड रहने से बेटर है कि मेरा ये मानना कि गाड़ियां निकले ना यहाँ से. और टूरिस्ट जो है वो अपने जहाँ पे हैं होटल में, वो वहीं पे रहें, सेफली रहें, दे विल बी सेफ.